ಹೇಳ್ರಿ ನನಗೆ, ಯಾತಕ್ಕೆ ಓದ್ತೀರಿ ಅಂತ. ಯಾತಕ್ಕೆ ಓದ್ತೀರಿ ಇಂಜಿನಿಯರಿಂಗ್? ಯಾವುದಕ್ಕೆ? ಮನೇಲಿ ಇರೋಕ್ಕಾಗಲ್ಲ, ಕಾಲೇಜ್ಗೆ ಹೋಗ್ಬೇಕು ಅಂತನಾ? ಅಪ್ಪ ಅಮ್ಮದಿರು ದುಡ್ಡು ಖಾಲಿ ಮಾಡಬೇಕು ಅಂತನಾ? ಯಾತಕ್ಕೋಸ್ಕರ? ನಿಮ್ಮ ಅಪ್ಪ ಅಮ್ಮದಿರು ಏನು ತಿಳ್ಕೊಂಡಿದ್ದಾರೆ, ನನ್ನ ಮಗ ಇಂಜಿನಿಯರ್ ಆದರೆ ನನ್ನ ಮಗನ ಕೆಲಸ ಸಿಗ್ತದೆ, ಒಂದು 50,000 ಲಕ್ಷನೋ 2 ಲಕ್ಷನೋ 5 ಲಕ್ಷನೋ ಉದ್ಯೋಗ ಸಿಗ್ತದೆ, ನನ್ನನ್ನು ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ ಅಂತೇಳಿ. ನೀವೇನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಹೆಂಡತಿ ಬರೋವರೆಗೂ ಗಂಡ ಬರೋವರೆಗೂ ಮಾತ್ರ ಅಪ್ಪ ಅಮ್ಮ ಅಂತ ಇರ್ತೀರಿ, ಆಮೇಲೆ ಕಷ್ಟನೇ. ಹೌದಾ ಅಲ್ವಾ? ಸೊ ಹಾಗಾಗಿ ನೀವು ಯಾತಕ್ಕೆ ಓದಬೇಕು ಅಂತ ಅಂದ್ರೆ, ಯಾವುದರಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ, ಏನನ್ನ ಓದಿದ್ರೆ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬಹುದು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನೀವು ನಿಮ್ಮ ಅಪ್ಪ ಅಮ್ಮದಿರು ತಿಳುವಳಿಕೆ ಕೊಡಬೇಕು, ಸಮಾಜಕ್ಕೆ ಮಾಹಿತಿ ಕೊಡಬೇಕು. ನೀವು ಅವ್ರಿಗೆ ಗೌರವವನ್ನು ಕೊಡೋ ನಿಟ್ಟಿನಲ್ಲಿ ನೀವು ಇಲ್ಲೇನೇ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೀರಿ. ನೀವು ಇಲ್ಲಿಂದನೇ ನೀವು ಶಪಥ ಮಾಡಿ ಹೋಗ್ಬೇಕು, ನಾನು ಒಂದು ನಾಯಕತ್ವದ ಗುಣವನ್ನು ಬೆಳೆಸ್ಕೋತೀನಿ. ನಾಯಕತ್ವ ಗುಣ ಬೆಳೆಸ್ಕೋತೀನಿ ಅಂತಂದ್ರೆ ವಿಶ್ವನಾಥ್ MLA ಮೇಲೆ ನಿಂತ್ಕೋತೀನಿ ಅಂತ ಅಲ್ಲ. ನಾನು ಕೂಡ ಯಾವ್ದಾರ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಒಂದೇ ಕ್ಷೇತ್ರ ಅಂತಲ್ಲ, ಅನೇಕ ಕ್ಷೇತ್ರಗಳಿದೆ, ವಿವಿಧ ಕ್ಷೇತ್ರಗಳಿದೆ, ಸೇವಾ ಕ್ಷೇತ್ರಗಳು, ಉದ್ಯಮದಲ್ಲಿ, ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ, ಸಾಕಷ್ಟು ಕ್ಷೇತ್ರಗಳಲ್ಲಿ ನಾನು ನಾಯಕತ್ವವನ್ನು ಬೆಳೆಸ್ಕೊಂಡು ಒಂದು ಮಾರ್ಗದರ್ಶನಾಗಿ ಮುಂದಿನ ಜೀವನವನ್ನ, ಈ ವಿಶ್ವದ ಗಮನವನ್ನು ಸೆಳಿತೀನಿ ಅಂತೇಳಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ, ನಮ್ಮ ನಂದಿನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಅವರು ಅವಿದ್ಯಾವಂತರು, ಅವ್ರು ಸಾಧನೆ ಮಾಡಿದ್ರು. ಯಾವುದರಿಂದ ಸಾಧನೆ ಮಾಡಿದ್ರು? ಶ್ರಮದಿಂದ ಸಾಧನೆ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಶಿಕ್ಷಣದಲ್ಲಿ ನಮ್ಮಂಗೆ ಬಹಳ ಫೇಲು. ಆದರೆ ಇವತ್ತು ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಆರಾಧ್ಯ ದೈವನಾಗಿ ಇದ್ದಾರೆ. ಯಾಕೆ? ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವ್ರು ಹಾಕ್ಕೊಟ್ಟಂಥ ದಾರಿ. ಬೇಡಪ್ಪ, ಸಾಲದ ಮರ ತಿಮ್ಮಕ್ಕ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ತು. ನಮ್ಮ ಮಾಗಡಿ ತಾಲೂಕಿನವರು, ದಲಿತ ಮಹಿಳೆ, ಗಂಡ ಗ್ಯಾಂಗ್ಮ್ಯಾನು. ಗ್ಯಾಂಗ್ಮ್ಯಾನ್ ಅಂದ್ರೆ ಗೊತ್ತಲ್ಲ ನಿಮಗೆ? ಈಗಿಲ್ಲ, ಗ್ಯಾಂಗ್ಮ್ಯಾನ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ರಸ್ತೆಗಳಲ್ಲಿ ಗುಂಡಿ ಮುಚ್ಕೊಂಡು, ಮಣ್ಣು ಹಾಕೊಂಡು, ಮಣ್ಣು ರಸ್ತೆಗೆ ಗುಂಡಿ ಮುಚ್ಕೊಂಡು, ಆ ಕಡೆ ಈ ಕಡೆ ರಸ್ತೆ ಹಾಳಾಗಬಾರ್ದು ಅಂತ ಡ್ರೈನ್ ತಕ್ಕೊಂಡು ವಾರದಲ್ಲಿ 1 ದಿನ 2 ದಿನ, 1 ದಿನ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇದ್ರು. ತಿಮ್ಮಕ್ಕ ಏನ್ ಮಾಡ್ತಾ ಇದ್ಲು? ಉದ್ದಕ್ಕೂ ಗಿಡ ನೆಡ್ತಾ ಇದ್ಲು. ಗಿಡ ನೆಡೋದು, ಅಲ್ಲಿ ಇಲ್ಲಿ ನೀರು ಎತ್ಕೊ ಬಂದು ಉಯ್ದು ಸಾಲು ಮರದ ತಿಮ್ಮಕ್ಕನ ಚಿಂತನೆ ಅವತ್ತಿರಲಿಲ್ಲ, ಇವತ್ತು ಅದು ಪ್ರಸ್ತುತ ಆಯಿತು. ಸೊ ಹಾಗಾಗಿ ನೀವು ಏನೇ ಮಾಡಿದ್ರು ಕೂಡ ಇವತ್ತೇ ನನಗೆ ಫಲ ಸಿಗ್ತದೆ, ಈಗಲೇ ಫಲ ಸಿಗ್ತದೆ, ಈಗಲೇ ನಾನೆಲ್ಲನೂ ಕೂಡ ಆಗೋತೀನಿ ಅನ್ನೋ ಭಾವನೆನೂ ಬೇಡ. ನೀವು ಕಷ್ಟಪಟ್ಟರೆ ಖಂಡಿತ ನಿಮಗೆ ಸುಖ ಸಿಗ್ತದೆ, ಒಂದು ಬದಲಾವಣೆಯನ್ನು ಕಾಣ್ಬೋದು. ಆ ಬದಲಾವಣೆಯ ಮುಖಾಂತರ ನಿಮ್ಮ ತಂದೆ ತಾಯಂದಿರಿಗೆ, ನಿಮ್ಮ ಪೋಷಕರಿಗೆ, ನಿಮ್ಮ ನಾಡಿಗೆ ನೀವು ಒಳ್ಳೆ ಹೆಸರನ್ನು ತರಬಹುದು. ಆ ಜವಾಬ್ದಾರಿಯನ್ನು ನೀವು ಹೊತ್ತು ಇವತ್ತು ನೀವು ಕೆಲಸ ಮಾಡಿದಾಗ ಮಾತ್ರ ಬಹುಶಃ ಅವರು ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲು ಹಾಕಿ ಶ್ರಮವಹಿಸಿ ಹಾಲು ಕರೆದು ನಿಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು.